ಫೈನಲಿ ಇವತ್ತು ಹುಳ ಬಂತು. ಸಿರಿಕಲ್ಚರ್ 30 ಡೇಸ್ ಚಾಲೆಂಜ್ ನ ಇವತ್ತು ಡೇ 1. ನಮಸ್ಕಾರ ಎಲ್ಲರಿಗೂ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಈ ಒಂದು ವಿಡಿಯೋನ ಕೊನೆ ತನಕ ನೋಡಿ. ಮೊದಲನೇದಾಗಿ ಹುಳ ಬರಕ್ ಮುಂಚೆನೇ ಈ ರೀತಿ ಹುಳ ಮನೆಯಲ್ಲಿ ಇರೋ ನೆಲ ಎಲ್ಲ ಚೆನ್ನಾಗಿ ನೀಟಾಗಿ ನೀರ್ ಹಾಕಿ ಒರೆಸ್ಕೊಂಡು ಮತ್ತೆ ನಾನು ಹೋಗಿದ್ದೆ ಅಂಗಡಿ ಹತ್ರಗೆ. ನಾನು ಅಂಗಡಿ ಹತ್ರ ಹೋಗಿದ ತಕ್ಷಣ ಎ ಪೌಡರ್ ಒಂದು 10 ಎತ್ಕೊಂಡೆ, ಮತ್ತೆ ವಿಕ್ಟರ್ ವೆಜಿಟ ಪೋರ್ಟ್ ಒಂದು 10 ಎತ್ಕೊಂಡೆ, ಮತ್ತೆ ಇರುವೆಗೋಸ್ಕರ ಸಿರಿಗಾರ್ಡ್ ಒಂದು ಎತ್ಕೊಂಡೆ, ಮತ್ತೆ ಪೇಪರ್ ರೋಲ್ ಒಂದು 3 ತಗೊಂಡೆ. ಕೆಳಗಡೆ ಗೋಡನ್ ಕಡೆ ಹೋಗಿ ಪೇಪರ್ ಬಂಡಲ್ ಒಂದು ಮತ್ತೆ ನಾಟಿ ಸುಣ್ಣ ಒಂದು 2 ಬ್ಯಾಗ್ ತಗೊಂಡೆ. ಅವೆಲ್ಲ ತಗೊಂಡು ಟೋಟಲ್ ಎಷ್ಟಾಯ್ತು ಒಂದು ಬಿಲ್ ಹಾಕ್ಸ್ಕೊಂಡು ಮತ್ತೆ ಈ ರೀತಿ ಗಾಡಿ ಕಟ್ಕೊಂಡು ನಾನು ಬಂದಿದ್ದೆ ಹುಳ ಮನೆ ಕಡೆ. ಇಷ್ಟರೊಳಗಡೆ ಸಾಯಂಕಾಲ ಹೋಯ್ತು ಅಂತ ತೋಟ ಕಡೆ ಹೋಗಿ ಹಾಲ್ ಕರೆದು ಮನೆಗೆ ಹೋಗಿ ಒಂದು ಪ್ರೋಟೀನ್ ಹಾಕೊಂಡು ನಾನು ಬಂದಿದ್ದೆ ಹುಳ ಮನೆ ಕಡೆ. ಬಂದಿದ ತಕ್ಷಣ ಸ್ಟ್ಯಾಂಡ್ ಗೆ ಪೇಪರ್ ಎಲ್ಲ ಹಾಕಿ ಮತ್ತೆ ಪೇಪರ್ ರೋಲ್ ಎಲ್ಲ ಎಲ್ದಾದ್ಮೇಲೆ ಈ ರೀತಿ ಕಾಣಿಸ್ತಿತ್ತು. ಮತ್ತೆ ಸಿರಿಗಾರ್ಡ್ ಪೌಡರ್ ಎತ್ಕೊಂಡು ಮತ್ತೆ ಈ ರೀತಿ ಮರಕ್ಕೆ ಹಾಕಬೇಕಾಗಿತ್ತು. ಏನಕ್ಕಪ್ಪ ಅಂದ್ರೆ ಇರುವೆ ಬಂದು ಹುಲ್ಲನ ತಿಂದೇ ಇರ್ಲಿ ಅಂತ. ಈ ಕೆಲಸ ಎಲ್ಲ ಮುಗಿಸ್ಕೊಂಡು ಮನೆ ಕಡೆ ಹೋಗಿ ಬಿಸಿ ಬಿಸಿ ಅನ್ನ ಮತ್ತೆ ರಸ ತಿನ್ಕೊಂಡು ಮತ್ತೆ ಹುಳ ಮನೆ ಕಡೆ ಬಂದೆ. ನೀವೇನಾದ್ರೂ ರೇಷ್ಮೆ ಬೆಳೆ ಮಾಡ್ತಿದ್ದೀರಾ ಅಂದ್ರೆ ನೀವು ಮಾಡಬೇಕಾಗಿರೋಂತ ಮೊದಲನೇ ಕೆಲಸ ಏನಪ್ಪಾ ಅಂದ್ರೆ ನಿಮ್ಮ ಹುಳ ಮನೆಯಲ್ಲಿ ಟೆಂಪರೇಚರ್ ಮೇಂಟೈನ್ ಮಾಡೋದು. ನೀವೇನಾದ್ರೂ ನಿಮ್ಮ ಹುಳ ಮನೆಯಲ್ಲಿ ಈ ರೀತಿ ಮಿಷನ್ ಏನಾದ್ರು ಫಿಕ್ಸ್ ಮಾಡ್ಕೊಂಡ್ರೆ ನಿಮ್ಮ ಹುಳ ಮನೆಯಲ್ಲಿ ಚಳಿ ಎಷ್ಟಿದೆ ಮತ್ತೆ ಸೆಕೆ ಎಷ್ಟಿದೆ ಅಂತ ಕಂಪಲ್ಸರಿ ತೋರಿಸುತ್ತೆ. ಜಾಸ್ತಿ ಚಳಿ ಇದ್ದಾಗ ನಾವೇನ್ ಮಾಡಬೇಕು ಮತ್ತೆ ಜಾಸ್ತಿ ಸೆಕೆ ಇದ್ದಾಗ ನಾವೇನ್ ಮಾಡಬೇಕು ಅನ್ನೋ ಐಡಿಯಾ ಕೂಡ ನಮಗೆ ಬರುತ್ತೆ. ಮತ್ತೆ ಟೆಂಪೋದಲ್ಲಿ ಹುಳ ಕೂಡ ಬಂತು. ಬಂದಿರೋಂತ ಹುಳ ಈ ರೀತಿ ಕ್ರೇಟಲ್ಲಿ ಕೊಟ್ಟಿದ್ರು. ಮತ್ತೆ ಆ ಕ್ರೇಟ್ ತಗೊಂಡೋಗಿ ಈ ರೀತಿ ಸ್ಟ್ಯಾಂಡ್ ಮೇಲೆ ನೀಟಾಗಿ ಜೋಡಿಸಬೇಕಾಗಿತ್ತು. ಹಾಗೆ ಇನ್ನೊಂದು ವಿಷಯ, ನಿಮ್ಗೆ ಹುಳ ಬಂದಾಗ ಪ್ರತಿಯೊಂದು ಹುಳ ಜರಕ್ ಹೋಗಿದ್ವಿ ಇಲ್ಲ ಪ್ರತಿಯೊಂದು ಹುಳನು ಒಂದೇ ಸೈಜ್ ಇದೆಯಾ ಅಂತ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ನೀವು ನೋಡಬಹುದು ನಮ್ಗೆ ಬಂದಿರೋಂತ ಹುಳ ಪ್ರತಿಯೊಂದು ಹುಳನು ಒಂದೇ ಸರಿ ಸಮಾನವಾಗಿದೆ ಅಂತ. ನಾವು ಕ್ರೇಟಿಂದ ತೆಗೆದು ಸ್ಟ್ಯಾಂಡ್ ಮೇಲೆ ಜೋಡಿಸಿರುವಂತ ಹುಳನೆಲ್ಲ ಹಾಗೆ ಬಿಡೋದಿಲ್ಲ. ಈ ರೀತಿ ನಿಧಾನವಾಗಿ ತೆಳುವಾಗಿ ತೆಗಿತೀವಿ. ಯಾಕಪ್ಪ ಅಂದ್ರೆ ಹಾಕಿರೋಂತ ಸೊಪ್ಪು ಪ್ರತಿಯೊಂದು ಹುಳಗೂ ಸಿಗಬೇಕು ಅಂತ ತೆಗೆದ ಮೇಲೆ ಈ ರೀತಿ ಕಾಣಿಸ್ತಿತ್ತು. ನೋಡಿದ್ರಲ್ಲ ಇವತ್ತಿನ ದಿನಚರಿಯಲ್ಲಿ ಎಷ್ಟೇ. ಇನ್ನಷ್ಟು ರೇಷ್ಮೆ ಮಾಹಿತಿಗಾಗಿ ನನ್ನ ಒಂದು ಐಡಿನ ಫಾಲೋ ಮಾಡಿ. ಮತ್ತೊಂದು ವಿಡಿಯೋ ಸಿಗೋಣ. ಅದುವರೆಗೂ ಟಾಟಾ, ಬೈ ಬೈ.